ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ರೀತಿ ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಟೈಮ್ ಈಗ ಅರೌಂಡ್ 9:15 ಆಗಿದೆ. ಮಾರ್ಕೆಟ್ ಓಪನ್ ಆಗಿದೆ. ಆಲ್ರೆಡಿ ನಿಫ್ಟಿ ನಮಗೊಂದು ಫ್ಲಾಟ್ ಟು ಗ್ಯಾಪ್ ಡೌನ್ ಓಪನ್ ಅನ್ನು ನೀಡಿಬಿಟ್ಟು 24,000 ಲೆವೆಲ್ ಅನ್ನ ಪ್ರೈಸ್ ಇಲ್ಲಿ ಬ್ರೇಕ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಮೊದಲ ಕ್ಯಾಂಡಲ್ ನಿಫ್ಟಿಯಲ್ಲಿ ನಮ್ಗೆ ಇವತ್ತು ಆಗ್ತಾ ಇದೆ. ಹಾಗಾಗಿ ಮೊದಲ ಕ್ಯಾಂಡಲ್ ಯಾವತ್ತೂ ಕೂಡ ನಾವು ಎಂಟ್ರಿ ಪಡ್ಲಿಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟ್ ಕ್ಯಾಂಡಲ್ಗೆ ನಾವು ವೆಯ್ಟ್ ಮಾಡೋಣ. ಅದರ ಬೇಸ್ಡ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ ಇರುತ್ತೆ ಅನ್ನೋದರ ಬೇಸ್ಡ್ ಆಗಿ ನಾವು ನಿಫ್ಟಿಯಲ್ಲಿ ಟ್ರೇಡ್ ನ ಪ್ಲಾನ್ ಮಾಡೋಣ. ಇಲ್ಲಿ ನಾವು ಪಿ ಸೈಡ್ ನ ಒಂದು ಚಾರ್ಟ್ ಅನ್ನ ಗಮನಿಸೋದಾದ್ರೆ ಪಿ ಸೈಡ್ ನ ಪ್ರೀಮಿಯಂ ತುಂಬಾನೇ ಚೆನ್ನಾಗಿರೋ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ. 24,100 ಪಿ ನ ನಾವಿಲ್ಲಿ ಗಮನಿಸೋದಾದ್ರೆ ತುಂಬಾನೇ ಉತ್ತಮವಾದ ಮೊಮೆಂಟಮ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. 100 ರುಪೀಸ್ ನ ಪ್ರೀಮಿಯಂ ಆಲ್ಮೋಸ್ಟ್ ಲೈಕ್ ಒಂದೇ ನಿಮಿಷದಲ್ಲಿ 175 ರುಪೀಸ್ ನ ಹೈ ಅನ್ನು ನಮಗೆ ಕ್ರಿಯೇಟ್ ಮಾಡಿದೆ. ಬಟ್ ಇಲ್ಲಿ 24,000 ಅನ್ನ ಪ್ರೈಸ್ ಏನ್ ಬ್ರೇಕ್ ಆಗ್ತಾ ಇದೆ, ಇದು ಸ್ವಲ್ಪ ಪ್ಯಾರಾಬೋಲಿಕಲ್ ನಮಗೆ ಬ್ರೇಕ್ ಆಗ್ತಾ ಇದೆ. ಹಾಗೆ ಇವತ್ತಿನ ದಿನ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಡೈರೆಕ್ಟ್ಲಿ ನಾವು ಡೌನ್ ಸೈಡ್ಗೆ ಪ್ಲಾನ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡೋಣ, ಯಾವ ರೀತಿ ನಮಗೆ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದರ ಬೇಸ್ಡ್ ಆಗಿ ನಿಫ್ಟಿಯಲ್ಲಿ ನಾವು ಟ್ರೇಡ್ ನ ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಈಗ ಏನ್ ಪ್ರೀಮಿಯಂ ನಮಗೆ ಮೊಮೆಂಟಮ್ ಆಗಿತ್ತು 100 ನಿಂದ 170 ವಿತಿನ್ ಲೈಕ್ ಅರ್ಧ ಸೆಕೆಂಡ್ ಅಲ್ಲಿ ಸೇಮ್ ಪ್ರೀಮಿಯಂ ನಮಗೆ 18 ರೂಪಾಯಿ ಅಥವಾ ಆಲ್ಮೋಸ್ಟ್ ಲೈಕ್ ನಮಗೆ ಏನ್ ಹೈ ಅನ್ನ ಕ್ರಿಯೇಟ್ ಮಾಡಿತ್ತು ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಟ್ಟು ಕೆಳಗಡೆ ನಮಗೆ ಮೂವ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಆಪ್ಷನ್ ಸೆಲ್ಲಿಂಗ್ ನ ಪ್ರೀಮಿಯಂ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಲೈಕ್ ಏನ್ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿತ್ತು ಅಗೇನ್ ರಿವರ್ಸಲ್ ನ ಕೊಡ್ತಾ ಇರೋದನ್ನ ನಾವಿಲ್ಲಿ ಒಬ್ಸರ್ವ್ ನ ಮಾಡ್ತಾ ಇರಬಹುದು. ಏನಕ್ಕೆ ಇಲ್ಲಿ ಪ್ರೈಸ್ ಅಲ್ಲಿ ಇಷ್ಟು ದೊಡ್ಡ ರಿವರ್ಸಲ್ ಕಾಣಲಿಕ್ಕೆ ಸಿಕ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಪ್ರೈಸ್ಗೆ 24,000 ನ ಝೋನ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಝೋನ್ ಆಗುತ್ತೆ. ಈ ಒಂದು ಝೋನ್ ಅಲ್ಲಿ ಪ್ರೈಸ್ ಒಂದ್ ಸ್ವಲ್ಪ ಸಪೋರ್ಟ್ ಅನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಇಲ್ಲಿಂದ ಪ್ರೈಸ್ ಒಂದ್ ಸ್ವಲ್ಪ ಮೇ ಬಿ ರಿವರ್ಸಲ್ ಕೂಡ ಕೊಡಬಹುದು, ಅಥವಾ ಪ್ರೈಸ್ ಇದೇ ಝೋನ್ ಅಲ್ಲಿ ಅಂದ್ರೆ ಇಲ್ಲಿಂದ ಏನ್ ಪ್ರೀವಿಯಸ್ ಕ್ಲೋಸಿಂಗ್ ಕಾಣಲಿಕ್ಕೆ ಸಿಗ್ತದೆ ಹಾಗೆ 24,000 ನ ಝೋನ್ ಏನ್ ಕಾಣಲಿಕ್ಕೆ ಸಿಗ್ತದೆ ಇದರ ಒಳಗಡೆ ಪ್ರೈಸ್ ಒಂದ್ ಸ್ವಲ್ಪ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್ ನ ಕೊಡುವಂತಹ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಪ್ಲಾನ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಇವತ್ತಿನ ದಿನ ಅಂತಹ ಮೊಮೆಂಟಮ್ ಏನು ಕೂಡ ನಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ 24,000 ನ ಈ ಝೋನ್ ಆಗಿರ್ಬೋದು ಅಥವಾ 24,150 ಝೋನ್ ಆಗಿರ್ಬೋದು ಇದನ್ನ ಬ್ರೇಕ್ ಆಗಿಲ್ಲ ಅಂತ ಇದ್ದಾಗ ಯಾವುದೇ ರೀತಿ ನಮಗೆ ಇಲ್ಲಿ ಮೊಮೆಂಟಮ್ ಕಾಣಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಇವನ್ ದೋ ಇವತ್ತು ಎಕ್ಸ್ಪೈರಿ ಆದ್ರೂ ಕೂಡ ಎಲ್ಲಿ ತನಕ ಪ್ರೀವಿಯಸ್ ಕ್ಲೋಸಿಂಗ್ ನ ಹೈ ಅಥವಾ 24,000 ನ ಲೋ ಅನ್ನ ಪ್ರೈಸ್ ಬ್ರೇಕ್ ಆಗಿಬಿಟ್ಟು ಸಸ್ಟೈನ್ ಆಗೋದಿಲ್ಲ, ಅಲ್ಲಿ ತನಕ ಪ್ರೈಸ್ ಇವತ್ತು ನಮಗೆ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್ ಸಿಗುವಂತ ಸಾಧ್ಯತೆ ಇರುತ್ತೆ. ಈಗ ಜಸ್ಟ್ 9:17 ಆಗಿದೆ ನಮಗೆ ಟೈಮ್. ಅದರ ಬೇಸ್ಡ್ ಆಗಿ ನಾವು ಈಗಲೇ ಇವತ್ತಿನ ದಿನ ಪ್ಲಾನ್ ಮಾಡಬಹುದು. ಇವತ್ತಿನ ದಿನ ನಾವು ಟ್ರೇಡ್ ಮಾಡಬೇಕಾ ಅಥವಾ ಟ್ರೇಡ್ ಮಾಡಬಾರ್ದ ಅನ್ನೋದನ್ನ ಐಡಿಯಾನ ತಗೊಳ್ಬಹುದು. ಇವತ್ತು ಈವನ್ ನಾನು ಕೂಡ ಉತ್ತಮವಾಗಿ ಟ್ರೇಡ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲೇ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೆ. ಬಟ್ ಇವತ್ತಿನ ದಿನ ನಮಗೆ ಅಂತಹ ಯಾವುದೇ ರೀತಿಯ ಟ್ರೇಡ್ ಗಳು ಸಿಗುವಂತಹ ಸಾಧ್ಯತೆಗಳು ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಯಾವ ರೀತಿ ಇವತ್ತಿನ ದಿನನ ನಾವು ಎಕ್ಸ್ಪೈರಿ ಡೇನ ಆಲ್ಮೋಸ್ಟ್ ಓಪನಿಂಗ್ ಟೈಮ್ ಅಲ್ಲೇ ನಾವು ಪ್ಲಾನ್ ನ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಮೊದಲೇ ತಿಳಿಸಿದ ಹಾಗೆ ಈ ಒಂದು ಝೋನ್ ಏನಿದೆ ನಿನ್ನೆ ಕ್ಲೋಸಿಂಗ್ ಕೊಟ್ಟಿರೋ ಝೋನ್. ಸೊ ಇದನ್ನ ನಾವು ಮಾರ್ಕ್ ಮಾಡಬೇಕಾಗುತ್ತೆ ಈ ರೀತಿ. ಅಂಡ್ ಆ ಒಂದು ಝೋನ್ ನಮ್ಗೆ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ 24,150 ಅಥವಾ 24,130 ಇಂದ 150 ಝೋನ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಮಗೆ 24,000 ನ ಝೋನ್ ಕಾಣಲಿಕ್ಕೆ ಸಿಗ್ತದೆ. ಈಗ ಏನಾಯ್ತು, ಪ್ರೈಸ್ಗೆ ತುಂಬಾನೇ ಹತ್ತಿರದಲ್ಲಿ ಒಂದು ಝೋನ್ ಇದ್ದಾಗ ಈ ರೀತಿ ಒಂದು ಝೋನ್ ಕ್ರಿಯೇಟ್ ಆಗುತ್ತಲ್ವಾ, ಅಂಡ್ ಅದು ಕೂಡ ಎಕ್ಸ್ಪೈರಿ ಡೇ ಇದೆ ಅಂತ ಅನ್ಕೊಳ್ಳಿ. ಆಗ ಏನಾಗುತ್ತೆ, ಈ ಆಪ್ಷನ್ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಅವರು ಎರಡೂ ಸೈಡ್ ಇದ್ದು ಕೂಡ ಒಂದು ಆಪ್ಷನ್ ನ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಈಗ ನಾನು ನಿಮ್ಗೆ 24,000 ಇದ್ದು ಒಂದು ಪಿ ಯ ಪ್ರೀಮಿಯಂ ನ ಹಾಗೆ 24,150 ಪ್ರೀಮಿಯಂ ನಾನು ನಿಮ್ಗೆ ಶೋ ಮಾಡಿದಾಗ ಯಾವ ರೀತಿ ಟ್ರೇಡ್ ಆಗ್ತಿದೆ ಅನ್ನೋದನ್ನ ನೀವು ನೋಡಿದ್ರೆ ಪಿ ಯ ಪ್ರೀಮಿಯಂ ನಮಗೆ ನಿಯರ್ ಅಬೌಟ್ 50 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತದೆ. ಅಂಡ್ 24,150 ಪ್ರೀಮಿಯಂ ಸಿ ಸೈಡ್ ಅಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಲೈಕ್ ನಮಗೆ 35 ರುಪೀಸ್ ಅಲ್ಲಿ ನಮಗೆ ಟ್ರೇಡ್ ಆಗ್ತದೆ. ಸೊ ಕನ್ಸಿಡರಬಲಿ ಉತ್ತಮವಾದ ಒಂದು ಪ್ರೀಮಿಯಂ ಪ್ರೈಸ್ ನಮಗೆ ಸೆಲ್ಲರ್ಸ್ ಗಳಿಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, 24,000 ಪಿ ನ ಇಲ್ಲಿಂದ ಸೆಲ್ ಮಾಡ್ತಾರೆ ಬಿಕಾಸ್ ಪ್ರೈಸ್ ಇದರ ಕೆಳಗಡೆ ಬರೋದಿಲ್ಲ ಅಂತ. ಹಾಗೆ 24,150 ಸಿ ನ ಇಲ್ಲಿ ಸೆಲ್ ಮಾಡ್ತಾರೆ. ಸೊ ದಟ್ ಏನಾಗುತ್ತೆ, ಪ್ರೈಸ್ ಈ ಒಂದು ಝೋನ್ ನ ಮೇಲ್ಗಡೆ ಹೋಗಲ್ಲ ಅಥವಾ ಈ ಒಂದು ಝೋನ್ ನ ಕೆಳಗಡೆ ಬರಲ್ಲ ಅನ್ನೋದ್ರ ಬೇಸ್ಡ್ ಆಗಿ ಈ ಒಂದು ಇನ್ ಬಿಟ್ವೀನ್ ಝೋನ್ ನ ಒಳಗಡೆ ಟೀಟಾ ಡಿಕೆಗೋಸ್ಕರ ಪ್ಲಾನ್ ನ ಮಾಡ್ತಾರೆ ಅಂಡ್ ಟೀಟಾ ಡಿಕೆನ ಎಂಜಾಯ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಅದರ ಬೇಸ್ಡ್ ಆಗಿ 24,000 ನ ಹಾಗೆ 24,150 ನ ಇಲ್ಲಿ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರೋ ಪ್ರೀಮಿಯಂ ನ ಡಿಕೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ 50 ಅಂಡ್ ಇದರಲ್ಲಿ ಅರೌಂಡ್ 40-90 ರುಪೀಸ್ ನ ಪ್ರೀಮಿಯಂ ಡಿಕೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ರೀತಿ ನಮ್ಮ ದಿನಾನ ಮಾರ್ಕೆಟ್ ಓಪನ್ ಆಗೋ ಹೊತ್ತಲ್ಲೇ ನಾವು ಪ್ಲಾನ್ ನ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಯಾವುದೇ ರೀತಿ ಮೈಂಡ್ ಸೆಟ್ ಎಫೆಕ್ಟ್ ಆಗೋದಿಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಮೊಮೆಂಟಮ್ ಇಲ್ಲ ಆಸ್ ಅ ಆಪ್ಷನ್ ಬೈಯರ್ ಅಂತ ಇದ್ದಾಗ ನಾವು ಯಾವುದೇ ರೀತಿ ರ್ಯಾಂಡಮ್ ಟ್ರೇಡ್ಸ್ ಗಳನ್ನು ಕೂಡ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ದಟ್ ಏನಾಗುತ್ತೆ, ನಾವು ನೀಟಾಗಿ ಇವತ್ತಿನ ದಿನ ಪ್ಲಾನ್ ನ ಮಾಡಬಹುದು. ಇಫ್ ಇನ್ ಕೇಸ್ ಏನಾದ್ರು ಎಂಟ್ರಿ ಸಿಕ್ಕಿದ್ರೆ ಮಾತ್ರ ನಾವು ಟ್ರೇಡ್ ಗಳನ್ನ ತಗೊಳ್ಬಹುದು. ಅದರ್ವೈಸ್ ಯಾವುದೇ ರೀತಿ ಎಂಟ್ರಿನ ಪ್ಲಾನ್ ಮಾಡದೇ ಇರೋದು ಬೆಟರ್ ಆಗಿರುತ್ತೆ. ಸೊ ದಟ್ ನಾವು ನಮ್ಮ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂಡ್ ನಾಳೆ ದಿನ ನಾವು ಉತ್ತಮವಾಗಿ ಟ್ರೇಡ್ ನ ಮಾಡಬಹುದು. ನಾವು ಫೋರ್ಸ್ಫುಲಿ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ
ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಹೋಗಬಾರ್ದು. ಓನ್ಲಿ ಇಫ್ ಇನ್ ಕೇಸ್ ಎಂಟ್ರೀಸ್ ಇದ್ರೆ ಮಾತ್ರ ನಾವು ಎಂಟ್ರಿನ ಪ್ಲಾನ್ ಮಾಡಬೇಕಾಗುತ್ತೆ. ನಮಗೆ ಪ್ರೈಸ್ ಏನ್ ಮಾಡಿದೆ, ಈ ಒಂದು ಹೈ ಅನ್ನ ಅಂದ್ರೆ ಫಸ್ಟ್ ರೆಡ್ ಕ್ಯಾಂಡಲ್ ಏನಾಗಿದೆ ಅದರ ಹೈ ಅನ್ನ ಬ್ರೇಕ್ ಆಗಿ ಬಯರ್ಸ್ ಅನ್ನ ಇಲ್ಲಿ ಇನ್ವೈಟ್ ಮಾಡಿದೆ. ಅಂಡ್ ಇವತ್ತಿನ ದಿನ ನಾವು ಸೈಡ್ ವೇಸ್ ಟು ವಾಲಟೈಲ್ ಝೋನ್ ಅನ್ನ ಈ ಒಂದು ರೇಂಜ್ ನ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಇಲ್ಲಿಂದ ಪ್ರೈಸ್ ಯಾವುದೇ ರೀತಿ ಟ್ರಾಪ್ ಆಗ್ಬಿಟ್ಟು ಮತ್ತಷ್ಟು ಫಾಲ್ ಆಗುತ್ತೆ ಅನ್ನುವಂತ ವಿಚಾರಗಳು ಏನು ಕೂಡ ಇಲ್ಲ. ಸೊ ಹಾಗಾಗಿ ಇವತ್ತೇನಾಗುತ್ತೆ, ಯಾರೆಲ್ಲ ಹ್ಯಾಸ್ ಆಪ್ಷನ್ ಬೈಯಿಂಗ್ ಬೇಸ್ಡ್ ಆಗಿ ಇಲ್ಲಿ ಟ್ರಾಪ್ ಆಗಿದೆ ಇದರ ಬೇಸ್ಡ್ ಆಗಿ ನಾನು ಪಿ ನ ಬೈ ಮಾಡ್ತೇನೆ ಅಂತ ಅನ್ಕೊಳ್ತಾರೆ, ಸೊ ಅವರು ಪಿ ಸೈಡ್ ಅಲ್ಲಿ ಎಂಟ್ರಿ ಪಡೆದಿರೋ ಸಾಧ್ಯತೆ ಇರುತ್ತೆ. ಸೊ ಅದರ ಬೇಸ್ಡ್ ಆಗಿ ನೀವು ನೋಡಬಹುದು 49 ಟು ಆಲ್ಮೋಸ್ಟ್ ಲೈಕ್ 56 ನ ನಮಗೆ ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಮೊಮೆಂಟಮ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಹ್ಯಾಸ್ ಅ ಆಪ್ಷನ್ ಬೈಯರ್ ನಾನು ಟ್ರೇಡ್ ನ ತಗೊಳ್ಬೇಕು ಅಂತ ಇದ್ದಾಗಲೂ ಕೂಡ ಹ್ಯಾಸ್ ಅ ಸ್ಕಾಲ್ಪರ್ ಲೈಕ್ 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಗೆ ನಾನು ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಅದರ್ವೈಸ್ ನಾನು ಆಪ್ಷನ್ ಸೆಲ್ಲಿಂಗ್ ನ ಮಾಡ್ಲಿಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಇವತ್ತಿನ ದಿನ ಡಿಸೈಡ್ ಮಾಡ್ಕೊಳ್ಬಹುದು, ಅದರ ಬೇಸ್ಡ್ ಆಗಿ ನಾವು ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಲೆಟ್ಸ್ ಸಿ ಯಾವ ರೀತಿ ಅಪರ್ಚುನಿಟಿ ಸಿಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಆಪ್ಷನ್ ಬೈಯರ್ ಬೇಸ್ಡ್ ಆಗಿ ಸಿಕ್ಕಿದ್ರೆ ಆಪ್ಷನ್ ಬೈಯರ್ ಬೇಸ್ಡ್ ಆಗಿ ನಾವು ಪ್ಲಾನ್ ಮಾಡೋಣ. ಇಫ್ ಇನ್ ಕೇಸ್ ಆಪ್ಷನ್ ಸೆಲ್ಲರ್ ಬೇಸ್ಡ್ ಆಗಿ ಸಿಕ್ಕಿದ್ರೆ ಆಪ್ಷನ್ ಸೆಲ್ಲರ್ ಬೇಸ್ಡ್ ಆಗಿ ನಾವು ಪ್ಲಾನ್ ನ ಮಾಡೋಣ. ಸೊ ಇಲ್ಲಿ ನಾವು ನಿಫ್ಟಿಯ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡೋದ್ರೆ ನಿಫ್ಟಿ ಏನ್ ಮಾಡ್ತಾ ಇದೆ, ಇಲ್ಲಿಂದ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಡ್ತು, ಆ ನಂತರ ಪ್ರೈಸ್ ಇಲ್ಲಿ ಬ್ರೇಕ್ ಡೌನ್ ಅನ್ನು ಕೂಡ ಕೊಡ್ತಾ ಇದೆ ಈಗ. ಬಟ್ ಈ ಒಂದು ಬ್ಲೂ ಝೋನ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ. ಸೊ ಈ ಒಂದು ಲೋ ಬ್ರೇಕ್ ಆದ್ರೆ ನಾನು ನಿಫ್ಟಿಯಲ್ಲಿ ಡೌನ್ ಸೈಡ್ ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮೊಮೆಂಟಮ್ ನ. ಐ ಮೀನ್ ಟು ಸೇ ನಿಫ್ಟಿ ಇಲ್ಲಿಂದ ನಮಗೆ ಟ್ರಾಪ್ ಆಗ್ಬೋದು ಅನ್ನೋದರ ಎಕ್ಸ್ಪೆಕ್ಟೇಷನ್ ನಾನು ಹೊಂದಿದ್ದೇನೆ. ಸೊ ಹಾಗಾಗಿ 23,900 ಸಿ ನ ಕೂಡ ನಾವು ಗಮನಿಸೋಣ. ಇಫ್ ಇನ್ ಕೇಸ್ ಏನಾದ್ರು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಕ್ವಿಕ್ ಮೊಮೆಂಟಮ್ ಸಿಕ್ಕಿದ್ರೆ 24,000 ಸಿ ನ ಕೂಡ ನಾವು ಪ್ಲಾನ್ ನ ಮಾಡಬಹುದು. ಪಿ ಸೈಡ್ ಅಲ್ಲಿ ಪ್ರೈಸ್ ಮೊಮೆಂಟಮ್ ನ ಸಸ್ಟೈನ್ ಆಗ್ತಾ ಇದೆ. ಆಲ್ಮೋಸ್ಟ್ ಲೈಕ್ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ಕೊಡ್ತು. 5 ಮಿನಿಟ್ಸ್ ಬೇಸಿಸ್ ಅಲ್ಲಿ ನಿಫ್ಟಿಯನ್ನು ನಾವು ನೋಡೋದ್ರೆ ನಿಫ್ಟಿ ಆಕ್ಚುಲಿ ಡೌನ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇದೆ. 24,000 ಝೋನ್ ಅನ್ನ ಬ್ರೇಕ್ ಡೌನ್ ಏನಾಗಿದೆ ಅದನ್ನ ಸಸ್ಟೈನ್ ಆಗೋ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇಫ್ ಇನ್ ಕೇಸ್ ಏನಾದ್ರೂ 24,000 ಝೋನ್ ಅನ್ನ ಏನ್ ಬ್ರೇಕ್ ಡೌನ್ ಆಗಿದೆ ಅದು ಸಸ್ಟೈನ್ ಆದ್ರೆ ಇನ್ನಷ್ಟು ಬೆಟರ್ ಆಗಿರುತ್ತೆ. ಸೊ ದಟ್ ನಮಗೆ ಡೈರೆಕ್ಷನ್ ಏನಿದೆಯಲ್ಲ ಡೌನ್ ಸೈಡ್ ಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಈ ಝೋನ್ ನ ಕೆಳಗಡೆ ಪ್ರೈಸ್ ಬಂತು ಅಂತ ಇದ್ದಾಗ ಆಸ್ ಅ ಆಪ್ಷನ್ ಬೈಯರ್ ನಮಗೆ ಅದು ತುಂಬಾನೇ ಒಂದು ಉತ್ತಮವಾದ ಪೊಸಿಷನ್ ಆಗಿರುತ್ತೆ. ಅದರ ಬೇಸ್ಡ್ ಆಗಿ ನಾವು ಡೌನ್ ಸೈಡ್ ಗೆ ಪ್ಲಾನ್ ನ ಮಾಡಬಹುದು. ಸೊ ಹಾಗಾಗಿ ಡೈರೆಕ್ಟ್ಲಿ ಪ್ಲಾನ್ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಈಗ ಏನಾಗಿತ್ತು, ನಾವು ಈ ಒಂದು ಪಾಯಿಂಟ್ ಅಲ್ಲಿ ಎಸ್ ಬೈಯಿಂಗ್ ಸೈಡ್ ಅಲ್ಲಿ ಪಿ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದಿತ್ತು, ಬಟ್ ಝೋನ್ ಇದ್ದ ಕಾರಣ ನಮಗೆ ಸ್ಪಾಟ್ ಅಲ್ಲಿ ಬ್ಲೂ ಝೋನ್ ಇದ್ದ ಕಾರಣ ನಾವೇನ್ ಮಾಡ್ತೀವಿ, ಪ್ರೈಸ್ ಇಲ್ಲಿಂದ ಸಪೋರ್ಟ್ ಪಡಿಬಹುದು ಅನ್ನೋದ್ರ ಎಕ್ಸ್ಪೆಕ್ಟೇಷನ್ ಹೊಂದಿರ್ತೇವೆ. ಬಟ್ ಪ್ರೈಸ್ ಏನ್ ಮಾಡುತ್ತೆ, ಇಲ್ಲ ನಾನು ಇಲ್ಲಿ ಸಪೋರ್ಟ್ ನ ಪಡಿತಾ ಇಲ್ಲ ಅನ್ನೋದ್ರ ಬೇಸ್ಡ್ ಆಗಿ ಮೊಮೆಂಟಮ್ ನ ಡೌನ್ ಸೈಡ್ ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವೀಗ ವೇಟ್ ಮಾಡಬೇಕಾಗತ್ತೆ. ಸ್ಟಿಲ್ ಝೋನ್ ನ ಒಳಗಡೆನೆ ಪ್ರೈಸ್ ಇದೆ. ನೀವು ಇಲ್ಲಿ 1 ಮಿನಿಟ್ ಬೇಸ್ ಅಲ್ಲಿ ಗಮನಿಸೋದ್ರೆ ಝೋನ್ ಅನ್ನ ಬ್ರೇಕ್ ಡೌನ್ ಆಗಿರೋದು ಹೌದು ಕಾಣಲಿಕ್ಕೆ ಸಿಗ್ತಾ ಇದೆ, ಬಟ್ ಯಾವುದೇ ರೀತಿ ಪ್ರೈಸ್ ಇಲ್ಲಿ ನಮಗೆ ಕ್ಲೋಸಿಂಗ್ ಅನ್ನ ಝೋನ್ ನ ಕೆಳಗಡೆ ಕೊಟ್ಟಿಲ್ಲ. ಹಾಗಾಗಿ ಡೈರೆಕ್ಟ್ಲಿ ನಾವು ಡೌನ್ ಸೈಡ್ ಗೆ ಪ್ಲಾನ್ ಮಾಡೋದು ಕೂಡ ಅಷ್ಟೊಂದು ಉತ್ತಮವಾದ ವಿಚಾರ ಆಗಿರೋದಿಲ್ಲ. ಸಿ ಸೈಡ್ ಅಲ್ಲಿ ಯಾವ್ದಾದ್ರು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಕ್ವಿಕ್ ಟ್ರೇಡ್ ಸಿಕ್ಕಿದ್ರೆ ಅದರ ಬಗ್ಗೆ ಕೂಡ ನಾನು ಯೋಚನೆನ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಗೈಸ್ ಯಾವ ರೀತಿ ನಮಗೆ ಎಂಟ್ರಿ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಸ್ವಲ್ಪ ಕೇರ್ಫುಲಿ ನಾವಿಲ್ಲಿ ಎಂಟ್ರಿನ ಪ್ಲಾನ್ ಮಾಡಬೇಕಾಗತ್ತೆ. ಸೊ ನಾನು ಸಿ ಸೈಡ್ ಅಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡ್ತಾ ಇದ್ದೇನೆ. 1820 ಕ್ವಾಂಟಿಟೀಸ್ ನ ನಾವಿಲ್ಲಿ ಬೈ ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ಎಸ್ ಎಲ್ ಏನಿದೆಯಲ್ಲ ಈ ಒಂದು ಡೋಜಿ ಕ್ಯಾಂಡಲ್ ನ ಕೆಳಗಡೆ ನನ್ನ ಎಸ್ ಎಲ್ ಇರುತ್ತೆ. ಕ್ವಿಕ್ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಕ್ವಿಕ್ ಟ್ರೇಡ್ ಆಗಿರುತ್ತೆ. ಯಾವುದೇ ರೀತಿ ಇದನ್ನ ಹೋಲ್ಡ್ ಮಾಡ್ಲಿಕ್ಕಿಲ್ಲ. ತುಂಬಾನೇ ಕ್ವಿಕ್ಲಿ ನಾನು ಇದರಲ್ಲಿ ಎಕ್ಸಿಟ್ ನ ಕಾಣಬೇಕಾಗತ್ತೆ. ಲೆಟ್ಸ್ ಸಿ. ಸೊ ಮೊದಲೇ ತಿಳಿಸಿದ ಹಾಗೆ ಆಸ್ ಆಪ್ಷನ್ ಬೈಯರ್ ನಮಗೆ ಅಷ್ಟು ಉತ್ತಮವಾದ ಒಂದು ಟ್ರೇಡ್ಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಕ್ವಿಕ್ ಆಗಿ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ನಾವು ಎಕ್ಸಿಟ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ ಯಾವ ರೀತಿ ಈ ಒಂದು ಟ್ರೇಡ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ. ಲೆಟ್ಸ್ ಸಿ ಗೈಸ್, ಯಾರೆಲ್ಲ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಿದ್ರೆ ಅವರ ಟ್ರಾಪ್ ಆಗಬೇಕಾಗುತ್ತೆ. ಸಿ ಸೈಡ್ ಅಲ್ಲಿ ಪ್ರೈಸ್ ಒಂದು ಮೊಮೆಂಟಮ್ ನಮಗೆ ಕೊಡಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಎಸ್, ಬಿಕಾಸ್ ಸೈಡ್ ವೇಸ್ ಟು ವಾಲಟೈಲ್ ಝೋನ್ ಅಲ್ಲಿ ಪ್ರೈಸ್ ಇದೆ. ಸೊ ಅದರ ಬೇಸ್ಡ್ ಆಗಿ ಟೈಮ್ ಖಂಡಿತವಾಗಿಯೂ ತಗೊಳುತ್ತೆ. ಮತ್ತೆ ಎಂಟ್ರಿ ಪ್ರೈಸ್ ನ ಹತ್ರ ನಮಗೆ ಪ್ರೈಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ನಿಯರ್ ಅಬೌಟ್ 4,000 ಮೈನಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಸಿ, ಆಲ್ಮೋಸ್ಟ್ ಎಂಟ್ರಿ ಪ್ರೈಸ್ ನ ಹತ್ರನೇ ನಮಗೆ ಪ್ರೈಸ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರಾಫಿಟ್ ಸೈಡ್ ಅಲ್ಲಿ ಪ್ರೈಸ್ ಮೊಮೆಂಟಮ್ ನ ಕೊಡ್ತಾ ಇದೆ. ನಿಯರ್ ಅಬೌಟ್ 12,000 ನ ಪ್ರಾಫಿಟ್ ನಮ್ಗೆ ಇಲ್ಲಿ ಶೋ ಮಾಡ್ತಾ ಇದೆ. ಕ್ವಿಕ್ ಆಗಿರೋ ಒಂದು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ನಾವು ಇದರಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ನಿಯರ್ ಅಬೌಟ್ 21,000 23,000 ನ ಪ್ರಾಫಿಟ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ನಿಫ್ಟಿಯಲ್ಲಿ. ಲೆಟ್ಸ್ ಸಿ ಗೈಸ್, ಝೋನ್ ಏನಿದೆ ಅದು ತುಂಬಾನೇ ಅಕ್ಯುರೇಟ್ ಆಗಿ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗಿದೆ. ಸೊ ಕ್ಲೋಸ್ಗೂ ಕೂಡ ಅಥವಾ ಎಕ್ಸಿಟ್ಗೂ ಕೂಡ ನಾವು ಪ್ಲಾನ್ ನ ಮಾಡಬೇಕಾಗುತ್ತೆ. ತುಂಬಾನೇ ದೊಡ್ಡ ಮೊಮೆಂಟಮ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಎಕ್ಸಿಟ್ ಕೂಡ ಪ್ಲಾನ್ ನ ಮಾಡಬೇಕಾಗುತ್ತೆ. ನಿಯರ್ ಅಬೌಟ್ 31,000 44,000 ನ ಪ್ರಾಫಿಟ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಸಿ ಗೈಸ್, ಇಫ್ ಇನ್ ಕೇಸ್ ಏನಾದ್ರೂ ಸಣ್ಣ ಮಟ್ಟದ ರಿವರ್ಸಲ್ ಆದ್ರೂ ಕೂಡ ಇದರಲ್ಲಿ ನಾನು ಎಕ್ಸಿಟ್ ನ ಕಾಣಬೇಕಾಗತ್ತೆ. ಜಾಸ್ತಿ ಏನು ಕೂಡ ಈ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಇಲ್ಲ, ರೈಟ್. 1:1 ನ ಟಾರ್ಗೆಟ್ ನಮ್ಗೆ ಇದರಲ್ಲಿ ಅಚೀವ್ ಆಗಿದೆ.
ಓಕೆ ಗೈಸ್, ನಾನು ಈ ಒಂದು ಪೊಸಿಷನ್ ಅನ್ನು ಎಕ್ಸಿಟ್ ಆಗಿದೆ. ನಿಯರ್ ಅಬೌಟ್ 52,000 ಪ್ರಾಫಿಟ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್, ತುಂಬಾನೇ ಕ್ವಿಕ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಈ ಒಂದು ಟ್ರೇಡ್ ಅನ್ನು ನಾವು ಪ್ಲಾನ್ ಮಾಡಿದ್ವಿ. ನಾವು ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಈ ಒಂದು 1 ಮಿನಿಟ್ ಬೇಸಿಸ್ ಅಲ್ಲಿ ಈ ಒಂದು ಟ್ರೇಡ್ ನ ಪ್ಲಾನ್ ಮಾಡ್ತೀವಿ. ನಮ್ಮ ಎಂಟ್ರಿ ಏನಿದೆಯಲ್ಲ, ಈ ಒಂದು ಹೈ ಬ್ರೇಕ್ ಆದಾಗ ನಮ್ಮ ಎಂಟ್ರಿ ಕಾಣಲಿಕ್ಕೆ ಸಿಗುತ್ತೆ. ಈ ಝೋನ್ ಅಲ್ಲಿ ಯಾರೆಲ್ಲ ಸೆಲ್ಲಿಂಗ್ ಸೈಡ್ ಅಲ್ಲಿ ಎಂಟ್ರಿ ಪಡೆದಿದ್ರು ಅವರ ಟ್ರ್ಯಾಪ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ಈ ಒಂದು ಟ್ರೇಡ್ ನ ಪ್ಲಾನ್ ಮಾಡ್ತೀವಿ. ಅದರ ಬೇಸ್ಡ್ ಆಗಿ ನಿಫ್ಟಿ ಇನ್ನಷ್ಟು ನಮಗೆ ಮೊಮೆಂಟಮ್ ಕೊಡ್ತಾ ಇದೆ. ಎಸ್, ಸ್ವಲ್ಪ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್ ಇದ್ದುದರಿಂದ ನಾನು ಸ್ವಲ್ಪ ಕ್ವಿಕ್ಲಿ ಎಕ್ಸಿಟ್ ನ ಕಾಣ್ತೇನೆ. ಬಟ್ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನಿಯರ್ ಅಬೌಟ್ ಈಗ ನಿಫ್ಟಿಯ ಒಂದು ಮೊಮೆಂಟಮ್ ನಾವು ಅಬ್ಸರ್ವ್ ಮಾಡೋದ್ರೆ ಹೆಚ್ಚು ಕಮ್ಮಿ ನಮ್ಮ ಎಂಟ್ರಿ ಪ್ರೈಸ್ ಇಂದ ನಿಯರ್ ಅಬೌಟ್ 50 ಪಾಯಿಂಟ್ಸ್ ನ ಮೊಮೆಂಟಮ್ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ, ವಿಚ್ ಇಸ್ ಆಕ್ಚುಲಿ ಗುಡ್. ಅಂಡ್ ಅದರ ಬೇಸ್ಡ್ ಆಗಿ 52,000 rupees ನ ಪ್ರಾಫಿಟ್ ಇಲ್ಲಿ ನಾವು ಬುಕ್ ಮಾಡಿದೆ. ಆಸ್ ಅ ಕ್ವಿಕ್ ಸ್ಕಾಲ್ಪರ್ ನಾವು ಇಲ್ಲಿ ಎಂಟ್ರಿ ಪಡೆದ್ವಿ. ಅದರ ಬೇಸ್ಡ್ ಆಗಿ ನಾವು ಎಕ್ಸಿಟ್ ನ ಪ್ಲಾನ್ ಮಾಡಿದ್ವಿ. ಅಂಡ್ ಇವತ್ತಿನ ವಾಲಟೈಲ್ ಡೇಗೆ ಈ ಪ್ರಾಫಿಟ್ ನನಗೆ ಸಾಕಾಗುತ್ತೆ. ಅದರ ಬೇಸ್ಡ್ ಆಗಿ ನಾನು ಇವತ್ತಿನ ದಿನ ಕ್ಲೋಸ್ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡ್ತೀನಿ. ಅಥವಾ ಇಫ್ ಇನ್ ಕೇಸ್ ಏನಾದ್ರೂ ಇನ್ನೊಂದು ಎಂಟ್ರಿ ಸಿಕ್ಕಿದ್ರೆ ಮಾತ್ರ ನಾನು ಪ್ಲಾನ್ ನ ಮಾಡ್ತೀನಿ. ಈ ಒಂದು ಟ್ರೇಡ್ ನ ಲಾಜಿಕ್ ಅನ್ನ ಮತ್ತೊಂದು ಬಾರಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರೆ, ಪ್ರೈಸ್ 24,000 ಝೋನ್ ಅನ್ನ ಬ್ರೇಕ್ ಡೌನ್ ಆಗುತ್ತೆ. ಅದರ ಬೇಸ್ಡ್ ಆಗಿ ಎಲ್ಲಾ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಆನಂತರ ಇಲ್ಲಿ ಪ್ರೈಸ್ ಹೈ ಅನ್ನ ಬ್ರೇಕ್ ಆಗುತ್ತೆ. ಅದರ ಬೇಸ್ಡ್ ಆಗಿ ಎಲ್ಲ ಬೈಯರ್ಸ್ ಒಂದು ಬಾರಿ ಇಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಸೆಲ್ಲರ್ಸ್ ಹಾಗೆ ಇಲ್ಲಿ ಬೈಯರ್ಸ್ ಟ್ರಾಪ್ ಆಗಿರ್ತಾರೆ. ಅಂಡ್ ಆ ನಂತರ ಪ್ರೈಸ್ ಏನ್ ಮಾಡುತ್ತೆ, ಈ ಬೈಯರ್ಸ್ ನ ಟ್ರಾಪ್ ಮಾಡಿ ಸೆಲ್ಲರ್ಸ್ ಅನ್ನ ಮತ್ತೊಂದು ಬಾರಿ ಇನ್ವೈಟ್ ಮಾಡುತ್ತೆ, ಅಥವಾ ಸೆಲ್ಲರ್ಸ್ ಅನ್ನ ಮತ್ತೊಂದು ಬಾರಿ ಸೆಲ್ಲಿಂಗ್ ಸೈಡ್ ಗೆ ಕರ್ಕೊಂಡು ಬರುತ್ತೆ. ಆಗ ಏನ್ ಮಾಡುತ್ತೆ, ಪ್ರೈಸ್ ಕೆಳಗಡೆ ಮೂಮೆಂಟಮ್ ಕೊಡುತ್ತೆ. ಬಟ್ ಈ ಒಂದು ಬ್ಲೂ ಝೋನ್ ಏನಿದೆಯಲ್ಲ, ಇದು ಹೈಯರ್ ಟೈಮ್ ಫ್ರೇಮ್ ಇದೊಂದು ಝೋನ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ 15 ಮಿನಿಟ್ಸ್ ಬೇಸಿಸ್ ಅಲ್ಲಿ ಈ ಒಂದು ಬ್ಲೂ ಝೋನ್ ನೀವು ನೋಡಾದ್ರೆ, ಈ ಒಂದು ಝೋನ್ ನ ಕೆಳಗಡೆ ಪ್ರೈಸ್ ಯಾವುದೇ ರೀತಿ ಕ್ಲೋಸಿಂಗ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ 1 ಮಿನಿಟ್ ಬೇಸಿಸ್ ಅಲ್ಲಿ ನಾನೇನ್ ಮಾಡ್ತೀನಿ, ಯಾವಾಗ ಇದರ ಕೆಳಗಡೆ ಪ್ರೈಸ್ ಕ್ಲೋಸ್ ಆಗುತ್ತೆ, ಯಾವಾಗ ಅದರ ಹೈ ಬ್ರೇಕ್ ಆಗುತ್ತೆ, ಆಗ ನಾನು ಲಾಂಗ್ ಸೈಡ್ ಗೆ ಪ್ಲಾನ್ ಮಾಡ್ತೀನಿ. ಬಿಕಾಸ್ ಯಾರೆಲ್ಲ ಇಲ್ಲಿಂದ ಸೆಲ್ಲಿಂಗ್ ಸೈಡ್ ಗೆ ಪ್ಲಾನ್ ಮಾಡಿದ್ದಾರೆ, ಅಥವಾ ಈ ಒಂದು ದೊಡ್ಡ ಕ್ಯಾಂಡಲ್ ಗಳನ್ನು ನೋಡ್ಬಿಟ್ಟು ಪಿ ಸೈಡ್ ಅಲ್ಲಿ ಅಥವಾ ಸೆಲ್ಲಿಂಗ್ ಸೈಡ್ ಅಲ್ಲಿ ಅಪರ್ಚುನಿಟಿನ ವೆಯ್ಟ್ ಮಾಡಿಬಿಟ್ಟು ಎಂಟ್ರಿನ ಪಡೆದಿದ್ದಾರೆ, ಅವರ ಎಸ್ ಎಲ್ ಗಳನ್ನ ಪ್ರೈಸ್ ಇಲ್ಲಿ ಒಂದು ಕ್ವಿಕ್ ಮೊಮೆಂಟಮ್ ನ ಬೇಸ್ಡ್ ಆಗಿ ತಗೊಳುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ಈ ಒಂದು ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಅದರ ಬೇಸ್ಡ್ ಆಗಿ ನಾನು ಎಂಟ್ರಿನ ಪ್ಲಾನ್ ಮಾಡ್ತೀನಿ. ಅಂಡ್ ಅದರ ಬೇಸ್ಡ್ ಆಗಿ ನಮಗೆ ನಿಯರ್ ಅಬೌಟ್ 40 ಪಾಯಿಂಟ್ಸ್ ನ ಮೊಮೆಂಟಮ್ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ತುಂಬಾನೇ ಚೆನ್ನಾಗಿರೋ ಕ್ವಿಕ್ ಸ್ಕಾಲ್ಪಿಂಗ್ ಬೇಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಿಕಾಸ್ ನಾವಿಲ್ಲಿ ಪ್ಲಾನ್ ಮಾಡಿರೋದು ಸ್ಕಾಲ್ಪಿಂಗ್ ಗೆ, ನಾವು ಎಕ್ಸಿಟ್ ಆಗಿರೋದು ಸ್ಕಾಲ್ಪಿಂಗ್ ಗೆ. ಇಲ್ಲಿ ಯಾವುದೇ ರೀತಿ ನಾವು ಹೋಲ್ಡ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿರಲಿಲ್ಲ. ಹಾಗಾಗಿ ಇವನ್ ದೋ ಪ್ರೈಸ್ ಇಲ್ಲಿ ಒಂದು 100-200 ಪಾಯಿಂಟ್ಸ್ ಮೂವ್ ಆದ್ರೂ ಕೂಡ ಅದು ನಮ್ಮ ಟ್ರೇಡ್ ಆಗೋದಿಲ್ಲ. ನಮ್ಮ ಪ್ಲಾನ್ ಪ್ರಕಾರ ನಾವು ಏನು ಎಕ್ಸಿಕ್ಯೂಟ್ ನ ಮಾಡಿದ್ದೇವೆ ಅದರ ಬೇಸ್ಡ್ ಆಗಿ ನಮ್ಗೆ ಇಲ್ಲಿ ಪ್ರಾಫಿಟ್ ನ ಆಗಿದೆ. ಸೊ ಈ ರೀತಿ ಈ ಒಂದು ಟ್ರೇಡ್ ನ ನಾವು ಪ್ಲಾನ್ ಮಾಡಿದ್ವಿ. ಅದರ ಬೇಸ್ಡ್ ಆಗಿ ಅಬೌಟ್ 52,000 rupees ನ ಪ್ರಾಫಿಟ್ ನಮಗೆ ಕ್ವಿಕ್ ಆಗಿ ಮಾರ್ನಿಂಗ್ ಟೈಮ್ ಅಲ್ಲಿ ಆಗಿದೆ. 9:34 ಆಗಿದೆ ಟೈಮ್. ಜಸ್ಟ್ ಈಗ 9:34 ಟೈಮ್ ಅಲ್ಲೇ ನಾವು ಈ ಒಂದು ಟ್ರೇಡ್ ನ ಪ್ಲಾನ್ ಮಾಡಿದ್ವಿ. ಅದರ ಬೇಸ್ಡ್ ಆಗಿ 52,000 rupees ನಮಗೆ ವಿತ್ ಇನ್ ಲೈಕ್ ಮಾರ್ಕೆಟ್ ಓಪನ್ ಆದ 15 ಮಿನಿಟ್ಸ್ ಅಲ್ಲೇ ನಮಗೆ ಆಗಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.